ಉದ್ಧಾರನೇ ಆಗಬಾರ್ದು, ಹಾಳಾಗಿ ಹೋಗಬೇಕು, ನಿಮ್ಮ ಮನೆಯಲ್ಲಿ ಇದು ಏನು ಊಟಕ್ಕೂ ಕೂಡ ಬರಬಾರ್ದು ಅಂತಹ ಪರಿಸ್ಥಿತಿ ಕೂಡ ಇರಬೇಕು, ಅಂದರೆ ಊಟಕ್ಕೆ ಕೂಡ ಇರಬಾರ್ದು ಅಂತಹ ಪರಿಸ್ಥಿತಿ ಬರಬೇಕು. ನಿಮ್ಮ ಮನೆಯಲ್ಲಿ ಯಾವತ್ತೂ ಶನಿ ಇರಬೇಕು, ನಿಮ್ಮ ಮನೆ ಹಾಳಾಗಿ ಹೋಗಬೇಕು, ನಿಮ್ಮ ಮನೆ ಅದಾಗಿ ಹೋಗಬೇಕು, ಇದಾಗಿ ಹೋಗಬೇಕು, ಆಯ್ತಾ, ಯಾವುದೆಲ್ಲ ಗ್ರಹಚಾರ ಉಂಟಲ್ಲ ಅದೆಲ್ಲ ನಿಮ್ಮ ಮನೆಗೆ ಬೀಳಬೇಕು ಅಂತ ಹೇಳ್ಕೊಂಡು ಶಾಪ ಹಾಕ್ತಾರೆ ನೋಡಿ. ಆ ಥರದ್ದು ಶಾಪ ಒಂದು ವೇಳೆ ನೀವು ತಗೊಂಡಿದ್ರೆ ನೀವು ಏನು ಮಾಡಿ ಅಂತ ಹೇಳಿದ್ರೆ, ಪ್ರತಿದಿನ ಬೆಳಿಗ್ಗೆ ನಮಸ್ತೆ ಫ್ರೆಂಡ್ಸ್, ಇವತ್ತೊಂದು ಒಳ್ಳೆಯ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಅದು ಯಾವುದು ಅಂತ ಹೇಳಿದರೆ, ತುಂಬ ಜನರಿಗೆ ಅಭ್ಯಾಸ ಇರುತ್ತೆ ಏನಂತ ಹೇಳಿದರೆ ಚಿಕ್ಕ ಚಿಕ್ಕ ವಿಷಯಕ್ಕೆ ಶಾಪ ಹಾಕುವುದು. ನಿಮಗೆ ಒಂದು ವೇಳೆ ಶಾಪ ತಗೊಂಡು ಅಭ್ಯಾಸ ಇದ್ದರೆ, ಅಂದರೆ ಯಾರಾದರೂ ನಿಮಗೆ ಶಾಪ ಹಾಕಿದರೆ ಈ ಕೆಲಸ ಮಾಡಿ ಆಯಿತಾ. ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ, ನಿಮಗೆ ಯಾರಾದರೂ ಶಾಪ ಹಾಕಿದರೆ ಆ ಶಾಪ ನಿಮಗೆ ತಾಗುವುದಿಲ್ಲ, ಕರೆಂಟ್ ಕೂಡ ಇಲ್ಲ, ತುಂಬ ಮೋಡ ಕೂಡ ಇದೆ ಆಯಿತಾ. ಆದರೂ ಕೂಡ ನಾನು ಇವತ್ತು ಈ ವಿಡಿಯೋ ಮಾಡಲೇಬೇಕು ಅಂತ ಹೇಳ್ಕೊಂಡು ಮಾಡಲಿಕ್ಕೆ ಕೂತ್ಕೊಂಡಿದ್ದೇನೆ. ಯಾಕಂತ ಹೇಳಿದರೆ ತುಂಬ ಜನ ಇದರಿಂದ ತೊಂದರೆ ಅನುಭವಿಸ್ತಾ ಇದ್ದಾರೆ. ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ, ಆರೋಗ್ಯದ ಸಮಸ್ಯೆ ಬಂದಿರಬಹುದು, ಗಂಡ ಹೆಂಡತಿ ಮಧ್ಯೆ ಜಗಳದು ಆಗಿರ್ಬೋದು. ಅಂದರೆ ಯಾಕಂತ ಹೇಳಿದರೆ ಗಂಡ ಹೆಂಡತಿ ಒಟ್ಟಿಗೆ ಇದ್ದರೂ ಕೂಡ ಕೆಲವರು ಶಾಪ ಹಾಕ್ತಾರೆ, ನೀವು ಗಂಡ ಹೆಂಡತಿ ದೂರ ಆಗಿ ಹಾಳಾಗಿ ಹೋಗಿ, ಹಾಗೆಲ್ಲ ಶಾಪ ಹಾಕುವವರಿದ್ದಾರೆ ಆಯಿತಾ. ಅದು ಏನೇ ಆಗಲಿ ಆಯಿತಾ, ನಿಮ್ಮದು ತಪ್ಪಿಲ್ಲ ಅಂತ ಹೇಳ್ಕೊಂಡು, ಆದರೆ ನೀವು ತಪ್ಪು ಮಾಡಿದರೆ 100% ಯಾವ ರೀತಿಯ ಶಾಪ ನಿಮಗೆ ತಾಗ್ತದೆ ಅಂತ ಹೇಳ್ಕೊಂಡು ಹೇಳ್ತೇನೆ ನಾನು. ಒಂದು ವೇಳೆ ತಪ್ಪಿಲ್ಲ ಅಂತ ಹೇಳ್ಕೊಂಡು ಹೇಳಿದರೆ, ಸುಮ್ಮನೆ ನಿಮಗೆ ಯಾರಾದರೂ ಶಾಪ ಹಾಕಿದರೆ ಈ ಕೆಲಸ ಮಾಡಿ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ, ಖಂಡಿತ ಅವರ ಶಾಪ ನಿಮ್ಮ ಮೇಲೆ ತಾಗೋದಿಲ್ಲ, ನಿಮ್ಮ ಕುಟುಂಬದವರಿಗೆ ಕೂಡ ತಾಗೋದಿಲ್ಲ. ಇವಾಗ ಯಾವ ರೀತಿಯ ಶಾಪ ತಾಗ್ತದೆ ಅಂತ ಹೇಳ್ಕೊಂಡು ಹೇಳಿದರೆ, ಅಂದರೆ ನಿಮಗೆ ಯಾರು ಹಾಕಿದ್ದ ಶಾಪ ನಿಜವಾಗಿ ತಾಗ್ತದೆ ಅಂತ ಹೇಳ್ಕೊಂಡು ಹೇಳಿದರೆ, ಫಸ್ಟು ಉಂಟಲ್ಲ ಶ್ರೀ ಶಾಪ ತಾಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅಂದರೆ ಹೆಣ್ಣು ಮಕ್ಕಳು ನೊಂದು ಆಯಿತಾ ತುಂಬ ಕಣ್ಣೀರು ಹಾಕಿರುವ ಶಾಪ ತಾಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಯಾಕಂತ ಹೇಳಿದರೆ ಅವರದ್ದು ಸಂಸಾರ, ಅವರದ್ದು ಜೀವನ ನೀವು ಹಾಳು ಮಾಡಿರಬಹುದು, ಗೊತ್ತಿದ್ದೋ ಗೊತ್ತಿಲ್ಲದೆ ನಿಮ್ಮಿಂದ ಅವರಿಗೆ ಏನಾದರೂ ತೊಂದರೆ ಆಗಿರಬಹುದು. ಆವಾಗ ಏನು ಮಾಡ್ತಾರೆ ಅಂತ ಹೇಳಿದರೆ, ಅವರು ಕಣ್ಣೀರು, ಶಾಪ ಹಾಕಬೇಕಂತ ಇಲ್ಲ, ಪ್ರತಿನಿತ್ಯ ಕಣ್ಣೀರು ಹಾಕ್ತಾ ಇದ್ದರೆ ಆ ಕಣ್ಣೀರಿನಿಂದ ಉಂಟಲ್ಲ ಅದೇ ಶಾಪವಾಗಿ ನಿಮ್ಮ ಮೇಲೆ ಪರಿಣಾಮ ಬೀರುವಂಥದ್ದು ಆಗ್ಬೋದು. ಎರಡನೇದು ಏನಂತ ಹೇಳಿದರೆ, ಮಂಗಳಮುಖಿಯರ ಶಾಪ ಕೂಡ ತಾಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯಿತಾ. ಅವರು ತಪ್ಪು ಮಾಡಿದೆ ಆಯಿತಾ. ಕೆಲವರು ಎಲ್ಲ ಮಂಗಳಮುಖಿಯರದ್ದು ಶಾಪ ತಾಗೋದಿಲ್ಲ, ಭಯ ಬೀಳುವ ಅಗತ್ಯ ಇಲ್ಲ. ಯಾಕೆಂತ ಹೇಳಿದರೆ ಕೆಲವರೆಲ್ಲ ಸುಮ್ಮನೆ ಶಾಪ ಹಾಕ್ತಾರೆ, ಆ ಶಾಪ ಎಲ್ಲ ನಿಮಗೆ ತಾಗೋದಿಲ್ಲ. ನೀವು ಅವರಿಗೆ ಮನಸ್ಸಿಗೆ ನೋವು ಮಾಡಿದರೆ ಮಾತ್ರ, ಅವರು ನೊಂದು ಶಾಪ ಹಾಕಿದರೆ ಮಾತ್ರ ನಿಮಗೆ ತಾಗ್ತದೆ. ಅದನ್ನು ಬಿಟ್ಟು ಸುಮ್ಮನೆ ಎಲ್ಲ ಶಾಪ ಹಾಕಿದರೆ ತಾಗೋದಿಲ್ಲ. ಮೂರನೇದು ಏನಂತ ಹೇಳಿದರೆ, ತಾಯಿಯ ಶಾಪ ತಾಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಯಾಕಂತ ಹೇಳಿದರೆ ಅವರು 9 ತಿಂಗಳು ಹೆತ್ತು ಹೊತ್ತು ನಿಮ್ಮನ್ನು ಸಾಕಿರ್ತಾರಲ್ವ, ಅವರದ್ದು ಶಾಪ ಕೂಡ ತಾಗ್ತದೆ. ಅದು ಕೂಡ ಅವರು ನೊಂದು ಹಾಕಿದರೆ ಮಾತ್ರ ತಾಗೋದು. ಸುಮ್ಮನೆ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಸುಮ್ಮನೆ ಶಾಪ ಹಾಕ್ತಾ ಇರ್ತಾರೆ, ಅದೆಲ್ಲ ತಾಗೋದಿಲ್ಲ ಆಯಿತಾ. ಹೆದರೋದು ಬೇಡ. ಸುಮ್ಮನೆ ಶಾಪ ಹಾಕಿದರೆ ಯಾರಿಗೂ ಕೂಡ ಏನೂ ತಾಗೋದಿಲ್ಲ. ನಿಮ್ಮಿಂದ ಅವರಿಗೆ ತೊಂದರೆ ಆಗಿರಬೇಕು ಆಯಿತಾ, ಯಾವುದಾದರೂ ವಿಷಯದಲ್ಲಿ ತೊಂದರೆ ಆಗಿರಬೇಕು. ಅವರು ಅದರಿಂದ ಪ್ರತಿದಿನ ಕಣ್ಣೀರು ಹಾಕ್ತಾ ಇದ್ದರೆ, ನಿಮ್ಮ ಸಂಸಾರ ಖುಷಿಯಲ್ಲಿದ್ದು ಅವರ ಸಂಸಾರದಲ್ಲಿ ಯಾವತ್ತು ಹಾಕ್ತಾ ಇದ್ದರೆ ಉಂಟಲ್ಲ, ಆ ಶಾಪ ನಿಮಗೆ ತಾಗಬಹುದು. ಬಿಟ್ಟರೆ ಮತ್ತು ಬೇರೆ ಥರದ್ದು ಸುಮ್ಮನೆ ಎಲ್ಲ ನೀವು ಏನು ತಪ್ಪು ಮಾಡದೆ ಅವರು ಸುಮ್ಮನೆ ಶಾಪ ಹಾಕ್ತಾ ಇದ್ದಾರೆ ಅಂತ ಹೇಳಿದರೆ ನಿಮಗೆ ತಾಗೋದಿಲ್ಲ. ಅಕಸ್ಮಾತ್ ತಾಗಿದ್ರೂ ಕೂಡ ನೀವು ಭಯ ಬೀಳುವ ಅಗತ್ಯ ಇಲ್ಲ ಆಯಿತಾ. ಈ ಥರದ್ದು ಪರಿಹಾರ ಮಾಡಿದರೆ ಅದರಿಂದ ನಿಮಗೆ ಮುಕ್ತಿ ಪಡಿಬಹುದು. ಇವಾಗ ನಿಮಗೆ ಶಾಪ ಸಿಕ್ಕಿದೆ, ಶಾಪ ತಾಗ್ತದೆ ಅಂತ ಹೇಳೋದಕ್ಕಿಂತ ಮುನ್ಸೂಚನೆ ಯಾವುದು ದೇವರು ಕೊಡ್ತಾರೆ ಅಂತ ಹೇಳಿದರೆ, ನಿಮಗೆ ತುಂಬ ಅಭಿವೃದ್ಧಿ ಆಗುವ ಹಾಗೆ ಮಾಡ್ತಾರೆ, ನಿಮಗೆ ತುಂಬ ಏಳಿಗೆ ಆಗುವ ಹಾಗೆ ಮಾಡ್ತಾರೆ, ತುಂಬ ಖುಷಿ ಪಡುವ ಹಾಗೆ ಮಾಡ್ತಾರೆ. ಯಾಕೆ ಅಂತ ಹೇಳಿದರೆ, ದೇವರು ನಿಮಗೆ ಪರೀಕ್ಷೆ ಮಾಡ್ತಿದ್ದಾರೆ. ಯಾವುದೋ ಒಬ್ಬರದ್ದು ಜೀವನ ಹಾಳು ಮಾಡಿ ನೀವು ಖುಷಿ ಪಡಬೇಕು ಅಂತ ಹೇಳ್ಕೊಂಡು. ಅದರ ನಂತರ ಏನಾಗುತ್ತೆ ಅಂತ ಹೇಳಿದರೆ, ನೀವು ಖುಷಿಯಲ್ಲಿರುವ ಉತ್ತುಂಗದಲ್ಲಿರುವಾಗ, ಅಂದರೆ ನೀವು ಬೆಟ್ಟದ ಮೇಲೆ ಹೋಗಿರುವಾಗ ಏನು ಮಾಡ್ತಾರೆ ಅಂತ ಹೇಳಿದರೆ, ದೇವರು ಒಂದೇ ಸಲ ನೂಕಿ ಬಿಡ್ತಾರೆ. ಯಾಕಂತ ಹೇಳಿದರೆ, ಒಬ್ಬರ ಸಂಸಾರವನ್ನು ನೀವು ಹಾಳು ಮಾಡಿದ್ದೀರಾ, ಒಂದು ಹುಡುಗಿಯ ಜೀವನ ನೀವು ಹಾಳು ಮಾಡಿದ್ದೀರಾ, ಅಥವಾ ಒಂದು ತಾಯಿಯ ಜೀವನವನ್ನು ನೀವು ಹಾಳು ಮಾಡಿದ್ದೀರಾ ಆಯಿತಾ. ಆ ಕಾರಣದಿಂದ ಉಂಟಲ್ಲ ದೇವರು ಎಂತ ಗೊತ್ತುಂಟ, ಖುಷಿ ಇರುವ ಹಾಗೆ ಮಾಡ್ತಾರೆ. ನಿಮಗೆ ಶಾಪ ತಾಗ್ತದೆ ಅಂತ ಹೇಳ್ಕೊಂಡು ಹೇಳುವ ಟೈಮಲ್ಲಿ ಖುಷಿಯಿಂದ ಇರುವ ಹಾಗೆ ಮಾಡಿ ನಿಮಗೆ ಶ್ರೀಮಂತಿಗೆ ಕೊಡ್ತದೆ, ನಿಮಗೆ ಬೇಕಾಗಿದ್ದ ವಸ್ತು ಕೊಡ್ತಾರೆ, ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲದೂ ಕೊಟ್ಟು ಒಂದೇ ಸಲಕ್ಕೆ ಹೊಂಡಕ್ಕೆ ದೂಡಿ ಬಿಡ್ತಾರೆ ದೇವರು. ಆವಾಗ ಏನಾಗುತ್ತೆ ಅಂತ ಹೇಳಿದರೆ, ನಿಮಗೆ ಆವಾಗ ಎಣಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ನಮಗೆ ಅಂದರೆ ನಮಗೆ ಈ ಥರದವ್ರದ್ದು ಯಾರ್ದೋ ಶಾಪ ತಾಗಿದೆ ಇರಬೇಕು, ನಾವು ಅವರದ್ದು ಜೀವನದಲ್ಲಿ ಈ ಥರ ಮಾಡಿದ್ವಿ, ಅವರಿಗೆ ಉಪದ್ರ ಕೊಟ್ಟಿದ್ವಿ, ಅವ್ರದ್ದು ಏನು ತಪ್ಪು ಇಲ್ಲ ಅಂತ ಹೇಳಿದ್ರು ಕೂಡ ಪ್ರತಿದಿನ ಕಣ್ಣೀರು ಹಾಕುವ ಹಾಗೆ ಮಾಡಿದ್ವಿ, ಆ ಶಾಪ ನಮಗೆ ತಾಗ್ತಾ ಉಂಟು ಅಂತ ಹೇಳ್ಕೊಂಡು ಗೊತ್ತಾಗ್ಲಿಕ್ಕೋಸ್ಕರ ದೇವರು ನಿಮಗೆ ಒಳ್ಳೆಯದು ಮಾಡಿ ಆಮೇಲೆ ಕೆಟ್ಟದು ಮಾಡೋದು. ಒಂದು ವೇಳೆ ನಿಮಗೆ ಒಳ್ಳೆಯದು ಆಗ್ತಾ ಉಂಟು ಅಂತ ಹೇಳ್ಕೊಂಡಾದರೆ ನೀವು ಫಸ್ಟಿಗೆ ಎನಿಸ್ಕೊಳ್ಳಿ ಏನಂತ ಹೇಳಿದರೆ, ನೀವು ಯಾರಿಗಾದರೂ ಜೀವನವನ್ನು ಹಾಳು ಮಾಡಿದ್ದೀರಾ, ಅಥವಾ ಯಾವುದಾದ್ರೂ ಹೆಣ್ಣು ಮಗುವಿನ ಕಣ್ಣಿಗೆ ನೀವು ಕಾರಣರಾಗಿದ್ದೀರಾ, ನಿಮ್ಮಿಂದ ಯಾವುದಾದ್ರೂ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗಿದೆಯಾ ಅಂತ ಹೇಳ್ಕೊಂಡು ದಯವಿಟ್ಟು ನೋಡಿಕೊಳ್ಳಿ. ಇದರಿಂದ ಯಾಕಂತ ಹೇಳಿದರೆ
ಬೇರೆಯವ್ರದ್ದು ಶಾಪಕ್ಕಿಂತ ಶ್ರೀ ಶಾಪ ತುಂಬ ಜಾಸ್ತಿ ಆಯಿತಾ. ನಿಮಗೆ ಮಾತ್ರ ಅಲ್ಲ, ನಿಮ್ಮ ಮಕ್ಕಳಿಗೂ ಕೂಡ ತಾಗ್ತದೆ, ಅವರ ಮಕ್ಕಳಿಗೂ ಕೂಡ ತಾಗ್ತದೆ, ಅವರ ಮಕ್ಕಳಿಗೂ ಕೂಡ ತಾಗ್ತದೆ ಆಯಿತಾ. 7 ಜನ್ಮದಲ್ಲೂ ಕೂಡ ಶ್ರೀ ಶಾಪ ಹೋಗುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ನೊಂದು ಕಣ್ಣೀರು ಹಾಕಿರುವ ಶಾಪ ಆಯಿತಾ. ಆ ಕಾರಣಕ್ಕೆ ನೀವು ನೋಡ್ಕೊಳ್ಳಿ, ಆ ಥರದ್ದೆಲ್ಲ ನೀವೇನಾದರೂ ಕರ್ಮ ಮಾಡಿದರೆ ಉಂಟಲ್ಲ, ದಯವಿಟ್ಟು ನೀವು ಯಾರಿಗೆ ತೊಂದರೆ ಕೊಟ್ಟಿದ್ದೀರಾ ಆಯಿತಾ, ನಿಮ್ಮಿಂದ ಯಾರಿಗೆ ಯಾವ ಹೆಣ್ಣು ಮಗುವಿಗೆ ತೊಂದರೆ ಆಗಿದೆ ನೋಡಿ, ಅವರ ಹತ್ರ ಕ್ಷಮೆ ಕೇಳಿ ಆಯಿತಾ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ, ನೀವು ಮಾಡಿದ ಪಾಪದಲ್ಲಿ ಸ್ವಲ್ಪ ಆದರೂ ಕರ್ಮ ಕಳಿಬಹುದು ಅಂತ ಹೇಳಿ. ಸಾರಿ ಫ್ರೆಂಡ್ಸ್, ನಂದು ಮುಖ ಕಾಣಿಸೋದಿಲ್ಲ ಅಂತ ಎಣಿಸ್ಕೊಳ್ತೇನೆ ನಾನು. ಯಾಕಂತ ಹೇಳಿದ್ರೆ ತುಂಬ ಜಾಸ್ತಿ ಮೋಡ ಉಂಟು, ಮತ್ತು ಕರೆಂಟ್ ಕೂಡ ಇಲ್ಲ. ನನಗೆ ಡೋರ್ ಓಪನ್ ಮಾಡಿದರೆ ನಾನು ಮಾತಾಡೋದು ನಿಮಗೆ ಕೇಳೋದಿಲ್ಲ. ಯಾಕಂತ ಹೇಳಿದರೆ ಬ್ಯಾಂಗ್ಳೂರಲ್ಲಿ ವೆಹಿಕಲ್ ಶಬ್ದ ಹೇಗೆ ಅಂತ, ಗಾಡಿಗಳದ್ದು ಶಬ್ದ ಹೇಗೆ ಅಂತ ಹೇಳ್ಕೊಂಡು ನಿಮಗೆ ಗೊತ್ತುಂಟಲ್ಲ. ಡೋರ್ ಓಪನ್ ಮಾಡಿದ್ರು ಕೂಡ ಗಾಡಿಗಳದ್ದು ಶಬ್ದ ಎಲ್ಲ ಕೇಳಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ನಾನು ಎಲ್ಲ ಕ್ಲೋಸ್ ಮಾಡಿ ಕೂತ್ಕೊಂಡಿದ್ದೇನೆ. ನಂದು ಮಾತು ಮಾತ್ರ ಕೇಳಿಸ್ಕೊಳ್ಳಿ ದಯವಿಟ್ಟು. ನಂದು ಮುಖ ಎಲ್ಲ ನೋಡಲಿಕ್ಕೆ ಹೋಗ್ಬೇಡಿ ಆಯಿತಾ. ಕರೆಂಟ್ ಇಲ್ಲ, ಆ ಕಾರಣಕ್ಕೆ ಹೇಳೋದು. ಇವಾಗ ನಿಮಗೆ ಏನಾದರೂ ನಿಮಗೆ ತೊಂದರೆ ಆಗಿದೆ ಆಯಿತಾ, ನಿಮ್ಮಿಂದ ಗೊತ್ತಿದ್ದೋ ಗೊತ್ತಿಲ್ಲದೋ ಯಾರಿಗೂ ತಪ್ಪಾಗಿದೆ, ನಿಮಗೆ ಶಾಪತ ಆಗಿದೆ ಅಂತ ಹೇಳ್ಕೊಂಡಾದರೆ, ನಾನು ಇವಾಗ ಒಂದೊಂದೇ ಇದು ವಸ್ತುಗಳನ್ನು ಹೇಳ್ತಾ ಹೋಗ್ತೇನೆ. ನಿಮಗೆ ಅದರಲ್ಲಿ ಯಾವುದು ಸಾಧ್ಯ ಉಂಟು ನೋಡಿ, ಅದನ್ನು ನೀವು ಮಾಡಿ. ಇದ್ರೆ ಏನಾಗುತ್ತೆ ಅಂತ ಹೇಳಿದರೆ, ನಿಮಗೆ ಯಾರಾದರೂ ಶಾಪ ಹಾಕಿದರೆ ಆ ಶಾಪದಿಂದ ನೀವು ಮುಕ್ತಿ ಪಡಿಬಹುದು ಅಂತ ಹೇಳ್ಕೊಂಡು, ದೊಡ್ಡ ನೀವು ತಪ್ಪು ಮಾಡಿದರೆ ಅದಕ್ಕೆ ಮುಕ್ತಿ ಸಿಗುವುದಿಲ್ಲ. ಈ ಚಿಕ್ಕ ತಪ್ಪು ಮಾಡಿ ಕೆಲವರು ನೀವು ಏನು ತಪ್ಪು ಮಾಡದೆ ಕೂಡ ಶಾಪ ಹಾಕ್ತಾರೆ ನೋಡಿ, ಅಂತಹದ್ದೆಲ್ಲ ನಿಮಗೆ ಮುಕ್ತಿ ಸಿಗ್ತದೆ. ಯಾಕೆಂತ ಹೇಳಿದ್ರೆ ಕೆಲವರಿಗೆ ಅಭ್ಯಾಸ ಇರ್ತದೆ ಪದೇ ಶಾಪ ಹಾಕ್ತಾ ಇರೋದು ಆಯಿತಾ. ನೀವು ಹಾಳಾಗಿ ಹೋಗಿ ಅಂತ ಹೇಳ್ಕೊಂಡು ಶಾಪ ಹಾಕ್ತಾ ಇರೋದೆಲ್ಲ ಅಭ್ಯಾಸ ಇರ್ತದೆ ನಿಮಗೆ. ಅದಾಗಲಿ, ನಿಮಗೆ ಇದಾಗಲಿ, ನಿಮಗೆ ಹಾಗಾಗಲಿ ಹೀಗಾಗಲಿ ಅಂತ ಹೇಳ್ಕೊಂಡು ದೇವರ ಹೆಸರು ಹೇಳ್ಕೊಂಡು ಶಾಪ ಹಾಕೋದು, ಅಥವಾ ಯಾರ್ಯಾರ್ದು ಹೆಸರು ಹೇಳ್ಕೊಂಡು ಶಾಪ ಹಾಕೋದು ಎಲ್ಲ ಅಭ್ಯಾಸ ಇರ್ತದೆ. ಅಂಥದ್ದೆಲ್ಲ ಅಭ್ಯಾಸ ಇದ್ರೆ ಉಂಟಲ್ಲ, ಇದನ್ನು ಈ ಕೆಲಸ ಮಾಡಿದರೆ ನಿಮಗೆ ಹೋಗ್ತದೆ. ಇವಾಗ ನಿಮಗೆ ಫಸ್ಟ್ ಯಾವುದು ಅಂತ ಹೇಳಿದರೆ, ಪಚ್ಚ ಕರ್ಪೂರ ಉಂಟಲ್ಲ, ಅದನ್ನು ಸ್ನಾನದ ನೀರಿಗೆ ಬೆರೆಸಿ ನೀವು ಸ್ನಾನ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ, ನಿಮಗೆ ಯಾರಾದರೂ ಶಾಪ ಹಾಕಿದರೆ ಆಯಿತಾ, ಏನಾಗುತ್ತೆ ಅಂತ ಹೇಳಿದರೆ, ಎಲ್ಲರಿಗೂ ಗೊತ್ತುಂಟು ಪಚ್ಚ ಕರ್ಪೂರ ಅಂತ ಹೇಳ್ಕೊಂಡು ಹೇಳಿದರೆ ವಿಷ್ಣುವಿಗೆ ತುಂಬ ಇಷ್ಟ, ವೆಂಕಟೇಶ್ವರನಿಗೆ ತುಂಬ ಇಷ್ಟ. ಆ ಕಾರಣದಿಂದ ನಿಮಗೆ ಶಾಪ ಹಾಕಿದರೆ ಏನಾಗುತ್ತೆ ಅಂತ ಹೇಳಿದರೆ, ಶಾಪದಿಂದ ಮುಕ್ತಿ ಪಡೀಲಿಕ್ಕೆ ಆ ಕಾರಣದಿಂದ ನೀವು ಪಚ್ಚ ಕರ್ಪೂರವನ್ನು, ಇದು ನೀವು ಉಂಟಲ್ಲ ಸ್ನಾನ ಮಾಡೋದಾದರೆ ಉಂಟಲ್ಲ, ಬೆಳಗಿನ ಜಾವ ಬೇಗನೆ ಸ್ನಾನ ಮಾಡಬೇಕು. ನಿಮಗೆ ಯಾರಾದರೂ ಶಾಪ ಹಾಕಿದ್ದಾರೆ ಅಂತ ಹೇಳ್ಕೊಂಡು ಎಣಿಸಿದರೆ, ಮತ್ತು ಸೂರ್ಯ ಉದಯ ಆದ ನಂತರ ಸ್ನಾನ ಮಾಡಿದರೆ ಪ್ರಯೋಜನಕ್ಕಿಲ್ಲ ಆಯಿತಾ. ನೀವು ಏನು ಮಾಡಿ ಅಂತ ಹೇಳಿದರೆ, ಪಚ್ಚ ಕರ್ಪೂರವನ್ನು ಬೆರೆಸಿ ಸ್ನಾನ ಮಾಡಿದರೆ, ನಿಮಗೆ ಯಾರ್ದಾದ್ರೂ ಶಾಪದಿಂದ ಭೂ ಸಮಸ್ಯೆ ಅಂದರೆ ಭೂಮಿಯಲ್ಲಿ ಸಮಸ್ಯೆ ಆಗ್ತಾ ಇದ್ರೆ, ಅಂದರೆ ನೀವು ಯಾವುದಾದ್ರೂ ಜಾಗವನ್ನು ಸೇಲ್ ಮಾಡಬೇಕು ಅಂತ ಎಣಿಸ್ಕೊಂಡಿದ್ರೆ ಜಾಗದಲ್ಲಿ ಸೇಲ್ ಮಾಡಲಿಕ್ಕೆ ಆಗೋದಿಲ್ಲ, ನೀವು ಮನೆಯಲ್ಲಿದ್ದೀರಾ, ನಿಮಗೆ ಆ ಮನೆಯಿಂದ ಜಾಗದಿಂದ ನೆಮ್ಮದಿ ಸಿಗ್ತಾ ಇಲ್ಲ ಆಯಿತಾ, ಇಲ್ಲ ಅಂತ ಹೇಳಿದರೆ ಆರೋಗ್ಯದಲ್ಲಿ ಸಮಸ್ಯೆ ಆಗ್ತಾ ಉಂಟು ಅಂತ ಹೇಳ್ಕೊಂಡು ಆಗುವವರು, ಅಥವಾ ಹಣಕಾಸಿನಲ್ಲಿ ಸಮಸ್ಯೆ ಆಗ್ತಾ ಉಂಟು ಅಂತ ಹೇಳ್ಕೊಂಡು ಆಗುವವರು ಉಂಟಲ್ಲ, ಶಾಪದಿಂದ ನಿಮ್ಗೆ ಈ ಥರ ಎಲ್ಲ ತೊಂದರೆ ಬರ್ತಾ ಉಂಟು ಅಂತ ಹೇಳ್ಕೊಂಡಿದ್ರೆ, ದಯವಿಟ್ಟು ಪಚ್ಚ ಕರ್ಪೂರವನ್ನು ನೀವು ನೀರಿನಲ್ಲಿ ಆಯಿತಾ, ಮಾಮೂಲಿ ದೇವರಿಗೆ ದೀಪ ಹಚ್ತಾರೆ ನೋಡಿ, ಆರತಿ ಮಾಡ್ತಾರೆ ನೋಡಿ, ಆ ಕರ್ಪೂರ ಅಲ್ಲ, ಪಚ್ಚ ಕರ್ಪೂರ ಅಂತ ಹೇಳ್ಕೊಂಡೆ ಬೇರೆ ಸಿಗ್ತದೆ ನಿಮಗೆ ಆಯಿತಾ. ಆ ಕರ್ಪೂರವನ್ನು ಹಾಕಿ ಸ್ನಾನ ಮಾಡಿ, ಪ್ರತಿದಿನ ಸ್ನಾನ ಮಾಡಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ, ನಿಮಗೆ ಅಂತಹ ಸಮಸ್ಯೆ ಅಂದರೆ ಭೂ ಸಮಸ್ಯೆ ಆಗಿರ್ಬೋದು, ಭೂಮಿಯ ಸಮಸ್ಯೆ ಆಗಿರ್ಬೋದು, ಅಥವಾ ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಆರೋಗ್ಯದ ಸಮಸ್ಯೆ ಆಗ್ತಾ ಇದ್ರೆ ಉಂಟಲ್ಲ, ಇದರಿಂದ ಮುಕ್ತಿ ಪಡಿಬಹುದು. ಇವಾಗ ಎರಡನೇ ವಸ್ತು ಯಾವುದು ಬೆರೆಸಿ ಸ್ನಾನ ಮಾಡಬೇಕು ಅಂತ ಹೇಳಿದರೆ, ಅರಶಿನ ಯಾಕೆ ಬೆರೆಸಿ ಸ್ನಾನ ಮಾಡಬೇಕು ಅಂತ ಹೇಳಿದ್ರೆ, ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಒಳ್ಳೆಯದಾಗಬಾರ್ದು, ಅವರು ಗಂಡನ ಮನೆಯಲ್ಲಿ ಒಳ್ಳೆಯದಾಗಿ ಇರಬಾರ್ದು, ಅವರು ಗಂಡನನ್ನು ಬಿಟ್ಟು ಅಮ್ಮನ ಮನೆಗೆ ಬಂದು ಕೂತ್ಕೊಳ್ಳುವ ಹಾಗೆ ಆಗಿರಬೇಕು, ಅವರಿಗೆ ಮಕ್ಕಳಾಗಬಾರ್ದು, ಹೆಣ್ಣು ಮಕ್ಕಳಿಗೆ ಅವರಿಗೆ ಸಂತಾನ ಸಿಗಬಾರ್ದು, ಅವರಿಗೆ ಮದುವೆ ಆಗಬಾರ್ದು ಅಂತ ಹೇಳ್ಕೊಂಡೆಲ್ಲ ಕೆಲವರೆಲ್ಲ ಶಾಪ ಹಾಕ್ತಾರೆ ಆಯಿತಾ. ಅಂತಹದ್ದೆಲ್ಲ ಶಾಪ ಹಾಕಿದ್ರೆ ಉಂಟಲ್ಲ, ನೀವು ಅರಶಿನದ ನೀರಿನಿಂದ ಪ್ರತಿನಿತ್ಯ ಸ್ನಾನ ಮಾಡಿದರೆ ನಿಮಗೆ ಗುರುಬಲ ಕೂಡ ಸಿಗ್ತದೆ, ಮಹಾಲಕ್ಷ್ಮಿಯ ಆಶೀರ್ವಾದ ಕೂಡ ಸಿಗ್ತದೆ ಆಯಿತಾ. ಮಹಾಲಕ್ಷ್ಮಿಗೆ ತುಂಬ ಇಷ್ಟ ಅಂತ ಹೇಳ್ಕೊಂಡು ಹೇಳ್ತಾರೆ. ಆ ಕಾರಣಕ್ಕೆ ನಿಮಗೆ ಯಾರಾದರೂ ಆ ಥರದ್ದು ಶಾಪ ಹಾಕಿದರೆ ನೀವೇನು ಮಾಡಿ ಅಂತ ಹೇಳಿದರೆ, ದಯವಿಟ್ಟು ಆಯಿತಾ, ಯಾವುದೇ ಹೆಣ್ಣು ಮಕ್ಕಳದು ಕೂಡ ಅಂದರೆ ಗಂಡ ಹೆಂಡತಿನ ನಡುವೆ ಸಮಸ್ಯೆ ಆಗ್ತಾ ಉಂಟು, ಮದುವೆ ಆಗ್ತಾ ಇಲ್ಲ, ಸಂತಾನ ಆಗ್ತಾ ಇಲ್ಲ, ಯಾರಾದರೂ ಶಾಪ ಹಾಕಿದ್ದಾರೆ, ಗಂಡನ ಮನೆಯಲ್ಲಿ ಇರಬಾರ್ದು ಅಮ್ಮನ ಮನೆಗೆ ಬಂದು ಕೂತ್ಕೊಳ್ಬೇಕು ಅಂತ ಹೇಳ್ಕೊಂಡು ಹಾಗೆ ಶಾಪ ಹಾಕಿದ್ದಾರೆ, ಏನೇ ಶಾಪ ಹಾಕಿದರೂ ಕೂಡ ಪ್ರತಿದಿನ ನೀವು ಅರಶಿನದ ನೀರಿನಿಂದ ಸ್ನಾನ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ, ಇದರಿಂದ ಮುಕ್ತಿ ಪಡಿಬಹುದು. ಇವಾಗ ಮೂರನೇದು ಯಾವುದು ಅಂತ ಹೇಳಿದರೆ, ರೋಸ್ ವಾಟರ್ ಎಲ್ಲರೂ ಕೂಡ ಬಳಸಬೇಕಂತ ಹೇಳ್ಕೊಂಡಿಲ್ಲ. ನಿಮಗೆ ಗಂಡ ಹೆಂಡತಿಯ ನಡುವೆ ಸಮಸ್ಯೆ ಬರ್ತಾ ಉಂಟು, ಗಂಡ ಹೆಂಡತಿಯ ನಡುವೆ ಜಗಳ ಆಗ್ತಾ ಉಂಟು, ಗಂಡ ಹೆಂಡತಿಯ ನಡುವೆ ಕಿರಿಕಿರಿ ಆಗ್ತಾ ಉಂಟು ಅಂತ ಹೇಳ್ಕೊಂಡು ಆಗುವವರು ಉಂಟಲ್ಲ, ರೋಸ್ ವಾಟರ್ ಹಾಕಿ ಸ್ನಾನ ಮಾಡಿದರೆ, ಕೆಲವರು ಇರ್ತಾರೆ ಏನಂತ ಹೇಳಿದರೆ, ಗಂಡ ಹೆಂಡತಿ ಒಳ್ಳೇದಾಗಬಾರ್ದು ಅಂತ ಹೇಳ್ಕೊಂಡು ಶಾಪ ಹಾಕಿದವರು ಆಯಿತಾ, ದೂರ ಆಗಬೇಕು ಅಂತ ಹೇಳ್ಕೊಂಡು ಎಣಿಸ್ಕೊಂಡು ಶಾಪ ಹಾಕುವವರು.
ಹಾಗೆಲ್ಲ ಇರ್ತಾರೆ ನೋಡಿ, ಅಂಥವರೆಲ್ಲ ರೋಸ್ ವಾಟರ್ ಹಾಕಿ ಪ್ರತಿದಿನ ಸ್ನಾನ ಮಾಡಿದರೆ ನಿಮಗೆ ಇಂತಹ ಸಮಸ್ಯೆಯಿಂದ ಮುಕ್ತಿ ಪಡಿಬೋದು. ಇದರಿಂದ ಉಂಟಲ್ಲ, ಗಂಡ ಹೆಂಡತಿಯ ನಡುವೆ ಬಿರುಕು ಇದ್ರೂ ಕೂಡ ಹೋಗ್ತದೆ. ಆದರೆ ಉಂಟಲ್ಲ, ಬರೀ ಹೆಂಡತಿ ಮಾತ್ರ ಸ್ನಾನ ಮಾಡಿದರೆ ಪ್ರಯೋಜನ ಇಲ್ಲ, ಗಂಡ ಮಾತ್ರ ಸ್ನಾನ ಮಾಡಿದರೆ ಪ್ರಯೋಜನ ಇಲ್ಲ. ನಿಮಗೆ ಗಂಡ ಹೆಂಡತಿಯ ಸಮಸ್ಯೆ ಸರಿ ಆಗಬೇಕು ಅಂತ ಹೇಳ್ಕೊಂಡಾದರೆ ಇಬ್ಬರೂ ಕೂಡ ಸ್ನಾನ ಮಾಡಬೇಕು ರೋಸ್ ವಾಟರ್ ಹಾಕ್ಕೊಂಡು. ಇದು ನಾನು ಹೇಳಿದ ಏನಾದರೂ ತೊಂದರೆ ಉಂಟು ನಿಮಗೆ, ಯಾರಾದರೂ ಈ ಥರದ ವಿಷಯದಲ್ಲಿ ಶಾಪ ಹಾಕಿದ್ದಾರೆ ಅಂತ ಹೇಳಿದರೆ ಮನೆ ಮಂದಿಯವರೆಲ್ಲ ಸ್ನಾನ ಮಾಡೋದು ಒಳ್ಳೆಯದು ಆಯಿತಾ. ಅಂದರೆ ನಿಮಗೆ ಇಡೀ ಮನೆಗೆ ಒಳ್ಳೇದಾಗಬೇಕಲ್ಲ, ಶಾಪ ಹಾಕುವವರು ಒಬ್ಬರಿಗೆ ಅಂತ ಹೇಳ್ಕೊಂಡು ಹಾಕೋದಿಲ್ಲ, ಇಡೀ ಮನೆಗೆ ಹಾಕ್ತಾರಲ್ಲ, ಆ ಕಾರಣದಿಂದ ಹೇಳ್ತಾ ಇರೋದು. ಇವಾಗ 4ನೇದು ಯಾವುದು ಅಂತ ಹೇಳಿದರೆ ದರ್ಬೆ ಕಡ್ಡಿ. ದರ್ಬೆ ಕಡ್ಡಿ ಎಲ್ಲರಿಗೂ ಕೂಡ ಗೊತ್ತುಂಟು. ಏನಂತ ಹೇಳಿದರೆ ಗ್ರಹಣದ ಸಮಯದಲ್ಲಿ ನಾವು ಆಹಾರದಲ್ಲಿ ಅಥವಾ ನೀರಿನಲ್ಲಿ ದರ್ಬೆ ಕಡ್ಡಿಯನ್ನು ಹಾಕ್ತೇವೆ. ಯಾಕಂತ ಹೇಳಿದರೆ ಗ್ರಹಣದ್ದು ಪ್ರಭಾವ ಉಂಟಲ್ಲ ಆ ನೀರಿಗೆ ಅಥವಾ ಆಹಾರಕ್ಕೆ ಬೀಳಬಾರ್ದು ಅಂತ ಹೇಳ್ಕೊಂಡು, ನೀವು ಉಂಟಲ್ಲ ದರ್ಬೆ ಕಡ್ಡಿ ಮತ್ತು ಕಲ್ಲುಪ್ಪು ಎರಡನ್ನೂ ಕೂಡ ಬೆರೆಸಿ ಪ್ರತಿದಿನ ಸ್ನಾನ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಯಾರಾದರೂ ಶತ್ರುಗಳು ಕಾಟ ಕೊಡ್ತಾ ಇದ್ರೆ ಅಥವಾ ನಿಮ್ಮ ದೇಹದಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಇದ್ದರೆ ಏನಾಗುತ್ತೆ, ಅದು ಹೋಗ್ತದೆ. ಮತ್ತು ನಿಮ್ಗೆ ಯಾರಾದರೂ ಶಾಪ ಹಾಕಿದ್ರು ಕೂಡ ಅದು ಬರದೇ ಇರುವ ಹಾಗೆ, ನಿಮ್ಮ ದೇಹಕ್ಕೆ ಆ ಶಾಪ ತಾಗದೇ ಇರುವ ಹಾಗೆ, ಹತ್ತಿರ ಕೂಡ ಸುಳಿದೇ ಇರುವ ಹಾಗೆ ಈ ದರ್ಬೆ ಮತ್ತು ಕಲ್ಲುಪ್ಪು ಕೆಲಸ ಮಾಡ್ತದೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಮಾನಸಿಕ ನೆಮ್ಮದಿ ಕೂಡ ಸಿಗ್ತದೆ. ಅದರ ಜೊತೆಗೆ ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ದೂರ ಆಗ್ತದೆ. ಯಾರಾದರೂ ನಿಮಗೆ ಈ ಥರದ್ದೆಲ್ಲ ತೊಂದರೆ ಕೊಟ್ಟಿದ್ರೆ, ಶಾಪ ಹಾಕಿದ್ರೆ ಉಂಟಲ್ಲ, ನೀವು ದರ್ಬೆ ಮತ್ತು ಕಲ್ಲುಪ್ಪನ್ನು ಬೆರೆಸಿ ಸ್ನಾನ ಮಾಡ್ಕೊಳ್ಳಿ. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, ನೀವು ಉದ್ಧಾರನೇ ಆಗಬಾರ್ದು, ಹಾಳಾಗಿ ಹೋಗಬೇಕು, ನಿಮ್ಮ ಮನೆಯಲ್ಲಿ ಊಟಕ್ಕೂ ಕೂಡ ಬರಬಾರ್ದು ಅಂತಹ ಪರಿಸ್ಥಿತಿ ಕೂಡ ಇರಬೇಕು, ಅಂದರೆ ಊಟಕ್ಕೆ ಕೂಡ ಇರಬಾರ್ದು ಅಂತಹ ಪರಿಸ್ಥಿತಿ ಬರಬೇಕು, ನಿಮ್ಮ ಮನೆಯಲ್ಲಿ ಯಾವತ್ತೂ ಶನಿ ಇರಬೇಕು, ನಿಮ್ಮ ಮನೆ ಹಾಳಾಗಿ ಹೋಗಬೇಕು, ನಿಮ್ಮ ಮನೆ ಅದಾಗಿ ಹೋಗಬೇಕು, ಇದಾಗಿ ಹೋಗಬೇಕು ಆಯ್ತಾ, ಯಾವುದೆಲ್ಲ ಗ್ರಹಚಾರ ಉಂಟಲ್ಲ ಅದೆಲ್ಲ ನಿಮ್ಮ ಮನೆಗೆ ಬೀಳಬೇಕು ಅಂತ ಹೇಳ್ಕೊಂಡು ಶಾಪ ಹಾಕ್ತಾರೆ ನೋಡಿ. ಆ ಥರದ್ದು ಶಾಪ ಒಂದು ವೇಳೆ ನೀವು ತಗೊಂಡಿದ್ರೆ ನೀವು ಏನು ಮಾಡಿ ಅಂತ ಹೇಳಿದ್ರೆ, ಪ್ರತಿದಿನ ಬೆಳಿಗ್ಗೆ ಉಂಟಲ್ಲ ಎದ್ದು ಕೂಡಲೇ ಉಂಟಲ್ಲ ಏಲಕ್ಕಿಯನ್ನು ಆಯಿತಾ, ಏಲಕ್ಕಿ ಏನು ಮಾಡಬೇಕು ಅಂತ ಹೇಳಿದರೆ, ನೀವು ಸ್ವಲ್ಪ ಒಂದು ತಂಬಿಗೆ ನೀರಿನಲ್ಲಿ ಏಲಕ್ಕಿ, ನಿಮ್ಮ ಮನೆಯಲ್ಲಿ 4 ಜನ ಇದ್ದಾರೆ ಅಂತ ಹೇಳ್ಕೊಂಡಾದರೆ 4 ಏಲಕ್ಕಿ ಹಾಕಿ ಒಂದು ತಂಬಿಗೆ ನೀರನ್ನು ಚಂದ ಮಾಡಿ ಬಿಸಿ ಮಾಡಿ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ, ಏಲಕ್ಕಿ ಜೊತೆಗೆ ನೀವು ಬೇಕಾದರೆ ಇದನ್ನು ಕೂಡ ಹಾಕ್ಬೋದು. ಏನಂತ ಹೇಳಿದರೆ ಚಕ್ಕೆ ಅಂತ ಹೇಳ್ತಾರೆ ನೋಡಿ, ದಾಲ್ಚಿನ್ನಿ, ಅದನ್ನು ಕೂಡ ಹಾಕ್ಬೋದು. ಎರಡನ್ನೂ ಹಾಕಿ ಚಂದ ಮಾಡಿ ಬೇಯಿಸಿ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ ಅದರದ್ದು ನೀರು ಉಂಟಲ್ಲ, ಅಂದರೆ ಅದರದ್ದು ಪವರ್ ಎಲ್ಲ ಆ ನೀರಿಗೆ ಬರ್ತದೆ. ಆಮೇಲೆ ನೀವು ಒಬ್ಬೊಬ್ಬರು ಸ್ನಾನ ಮಾಡುವಾಗ ಸ್ವಲ್ಪ ಸ್ವಲ್ಪ ನೀರನ್ನು, ಅಂದರೆ ಈ ನೀರನ್ನು ಉಂಟಲ್ಲ ಬೆರೆಸಿ ಸ್ನಾನ ಮಾಡಿದರೆ ಉಂಟಲ್ಲ, ನಿಮಗೆ ಯಾರಾದರೂ ಆ ಥರ ಶಾಪ ಹಾಕಿದರೆ ನೀವು ಹಾಳಾಗಿ ಹೋಗಿ, ನೀವು ಬೀದಿಗೆ ಬನ್ನಿ, ನೀವು ಅದಾಗಿ ಹೋಗಿ ಇದಾಗಿ ಹೋಗಿ ಅಂತ ಹೇಳ್ಕೊಂಡು ಶಾಪ ಹಾಕ್ತಾರೆ ನೋಡಿ, ಅದು ಯಾವುದು ಕೂಡ ಶಾಪ ತಾಗೋದಿಲ್ಲ. ನಿಮಗೆ ಯಶಸ್ಸು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅವರು ಹಾಕಿದ ಶಾಪ ನಿಮಗೆ ಯಾವತ್ತೂ ಕೂಡ ತಾಗೋದಿಲ್ಲ. ಯಾಕಂತ ಹೇಳಿದರೆ ಈ ದಾಲ್ಚಿನ್ನಿ ಮತ್ತು ಏಲಕ್ಕಿ ಉಂಟಲ್ಲ ಮಹಾಲಕ್ಷ್ಮಿಗೆ ತುಂಬ ಇಷ್ಟವಾದ ವಸ್ತು. ಅದರಿಂದ ನೀವು ಸ್ನಾನ ಮಾಡ್ತಾ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಇಂತಹ ಶಾಪದಿಂದ ನೀವು ಮುಕ್ತಿ ಪಡಿಬಹುದು. 6ನೇದು ಏನಂತ ಹೇಳಿದರೆ ಗೋಮೂತ್ರ. ಇದು ವಾರಕ್ಕೆ 1 ಮಾಡಿದರೆ ಸಾಕಾಗ್ತದೆ, ಪ್ರತಿದಿನ ಮಾಡಬೇಕಂತ ಇಲ್ಲ. ಗೋಮೂತ್ರವನ್ನು ಕೆಲವು ಹನಿಗಳನ್ನು ನೀವು ನೀರಿನಲ್ಲಿ ಸ್ನಾನ ಮಾಡಿದರೆ, ಅಂದರೆ ನೀರಿಗೆ ಬೆರೆಸಿ ಸ್ನಾನ ಮಾಡಿದರೆ ನಿಮಗೆ ಸಮಸ್ತ ದೋಷ, ಯಾವ ದೋಷ ಇದ್ರೂ ಕೂಡ ಹೋಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ದೇವರ ಬಲ ಕೂಡ ನಿಮಗೆ ಸಿಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ, ಅಂದರೆ ದೇವರ ಆಶೀರ್ವಾದ ಕೂಡ ನಿಮಗೆ ಸಿಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆರೋಗ್ಯದಲ್ಲಿ ವೃದ್ಧಿ ಕೂಡ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಮತ್ತು ಯಾವುದಾದ್ರೂ ನಕಾರಾತ್ಮಕ ಶಕ್ತಿ, ಅಂದರೆ ಕೆಟ್ಟ ಶಕ್ತಿ, ಕೆಟ್ಟ ಎನರ್ಜಿ ನಿಮ್ಗೆ ಏನಾದರೂ ತೊಂದರೆ ಕೊಡ್ತಾ ಇದ್ದರೆ ಆ ತೊಂದರೆ ಕೂಡ ಹೋಗುವ ಹಾಗೆ, ನಿಮ್ಮ ದೇಹದ ವಿರುದ್ಧ, ಅಂದರೆ ದೇಹಕ್ಕುಂಟಲ್ಲ ಯಾವುದೇ ಕೆಟ್ಟ ಎನರ್ಜಿ ನಿಮಗೆ ತಾಗದೇ ಇರುವ ಹಾಗೆ ಗೋಮೂತ್ರ ನಿಮಗೆ ಸಹಾಯ ಮಾಡ್ತದೆ. ಮತ್ತು ದೈವ ಬಲ ಬರುವ ಹಾಗೆ ಮಾಡ್ತದೆ. ನಿಮಗೆ ಯಾರು ದೈವ ಬಲ ಇಲ್ಲ ಅಂತ ಹೇಳ್ಕೊಂಡು ಆಗುವವರು ಉಂಟಲ್ಲ, ದೈವ ಬಲ ಕೂಡ ಬರುವ ಹಾಗೆ ಮಾಡ್ತದೆ. ಆದ್ದರಿಂದ ಉಂಟಲ್ಲ ವಾರಕ್ಕೆ 1 ಸಲ ಆಯಿತಾ, ನಿಮಗೆ ಅಂದರೆ ತುಂಬ ಕೆಲವರು ಶಾಪ ಹಾಕ್ತಾರೆ ಆಯಿತಾ. ಶಾಪ ಹಾಕಿದ್ರೆ ಅಂದರೆ ನಿಮ್ಮ ತಪ್ಪಿರುವುದಿಲ್ಲ, ಆದರೂ ಕೂಡ ಸುಮ್ಮನೆ ಶಾಪ ಹಾಕ್ತಾರೆ ನೋಡಿ. ಅದರಿಂದ ನೀವು ಮುಕ್ತಿ ಪಡಿಬೋದು. ನಿಮಗೆ ಅವರು ಎಷ್ಟೇ ಶಾಪ ಹಾಕಲಿ, ನೀವು ಪ್ರತಿನಿತ್ಯ ಈ ವಸ್ತುಗಳನ್ನು ಬಳಸಿ ಆಯಿತಾ ಸ್ನಾನ ಮಾಡ್ತಾ ಇದ್ದರೆ, ಅವರು ಶಾಪ ಹಾಕಿದವರು ಬಾಯಲ್ಲೇ ಇರ್ತದೆ ಬಿಟ್ಟರೆ ನಿಮಗೆ ತಾಗಲಿಕ್ಕೆ ಹೋಗೋದಿಲ್ಲ. ಆಗನೇ ನಾನು ಹೇಳಿದೆ ಏನಂತ ಹೇಳಿದರೆ, ನೀವು ಯಾವ ತಪ್ಪುಗೂ ಕೂಡ ತಪ್ಪು ಮಾಡಬಾರ್ದು, ಯಾವ ಹೆಣ್ಣಿನ ಕಣ್ಣೀರಿಗೂ ಕೂಡ ನೀವು ಕಾರಣರಾಗಿರಬಾರ್ದು, ಒಂದು ಸಂಸಾರವನ್ನು ಹಾಳು ಮಾಡಿರಬಾರ್ದು, ಒಂದು ಹೆಣ್ಣಿನ ಜೀವನವನ್ನು ಹಾಳು ಮಾಡಿರಬಾರ್ದು, ನಿಮ್ಮ ತಾಯಿಯನ್ನು ಅಥವಾ ತಂದೆಯನ್ನು ನೀವು ಕೆಟ್ಟದಾಗಿ ನಡೆಸ್ಕೊಂಡಿರಬಾರ್ದು. ಇಂತಹದ್ದೆಲ್ಲ ಇದ್ದರೆ ಮಾತ್ರ ನಿಮಗೆ ಈ ಥರ ಸ್ನಾನ ಮಾಡಿದರೆ ನಿಮಗೆ ಮುಕ್ತಿ ಪಡಿಬಹುದು. ಒಂದು ವೇಳೆ ನೀವು ಒಂದು ಹೆಣ್ಣು ಮಗುವಿಗೆ ಕಣ್ಣೀರಿಗೆ ಕಾರಣರಾಗಿದ್ದೀರಾ ಅಂತ ಹೇಳ್ಕೊಂಡಾದರೆ ಅದೆಲ್ಲ ತಾಗೋದಿಲ್ಲ ಆಯ್ತಾ. ಅಂದರೆ ಇದು ಸ್ನಾನ ಮಾಡಿದರೂ ಕೂಡ ಅವರಿಗೆ ತೊಂದರೆ ಬರುವುದು ತಪ್ಪುವುದಿಲ್ಲ ಆಯಿತಾ. ಅಂದರೆ ನೀವು ತೊಂದರೆ ಅನುಭವಿಸಲೇಬೇಕಾಗ್ತದೆ, ಮಾಡಿದ ಕರ್ಮ ನಾವು ಅನುಭವಿಸಲೇಬೇಕು. ತಲೆಗೆ ಹಾಕಿದ ನೀರು ಹೇಗೆ ಕೆಳಗೆ ಬರ್ತದೆ ನೋಡಿ, ಅದೇ ರೀತಿಯಲ್ಲಿ ನಾವು ತಪ್ಪು ಮಾಡಿದ್ದುಂಟಲ್ಲ ಅದು ಕರ್ಮದ ರೂಪದಲ್ಲಿ ನಾವು ಅನುಭವಿಸಲೇಬೇಕಾಗ್ತದೆ.
ನಾವು ಅನುಭವಿಸಬೇಕು, ನಮ್ಮ ಮಕ್ಕಳು ಕೂಡ ಅನುಭವಿಸಬೇಕಾಗ್ತದೆ. ಆ ಕಾರಣದಿಂದ ಯಾವ ಹೆಣ್ಣಿನ ಕಣ್ಣೀರಿಗೂ ಕೂಡ ದಯವಿಟ್ಟು ನೀವು ಕಾರಣರಾಗಲಿಕ್ಕೆ ಹೋಗಬೇಡಿ. ನಿಮಗೆ ದೇವರು ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟಿರ್ಬೋದು, ಆದರೆ ಯಾವುದೋ ಒಂದು ವಿಷಯದಲ್ಲಿ ದೇವರು ನಿಮಗೆ ಖಂಡಿತ ಕೊಟ್ಟೇ ಕೊಡ್ತಾನೆ. ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಎಲ್ಲರ ಬಳಿಯಲ್ಲಿ ಕೂಡ ಅವಮಾನ ಅನುಭವಿಸಬೇಕಾಗ್ತದೆ, ಅಥವಾ ನಿಮಗೆ ಕೊರಗಿರ್ತದೆ ಮನಸ್ಸಲ್ಲಿ. ದೇವರು ಎಲ್ಲದೂ ಕೊಟ್ಟಿದ್ದಾನೆ, ಇದೊಂದು ಕೊಡಲಿಲ್ಲ ಅಲ್ಲ ಅಂತ ಹೇಳ್ಕೊಂಡು ನಮಗೆ ಮನಸ್ಸಲ್ಲಿ ಬರುವ ಹಾಗೆ ದೇವರು ಮಾಡ್ತಾನೆ. ಆದ ಕಾರಣಕ್ಕೆ ನಾನು ಹೇಳೋದು, ದಯವಿಟ್ಟು ಯಾವ ಹೆಣ್ಣಿನ ಕಣ್ಣೀರಿಗೂ ಕೂಡ ನೀವು ಕಾರಣರಾಗಲಿಕ್ಕೆ ಹೋಗಬೇಡಿ ಅಂತ ಹೇಳ್ಕೊಂಡು, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಕರೆಂಟ್ ಇಲ್ಲ ಅಂತ ಹೇಳಿದ್ರು ನೋಡಿ, ನಿಮಗೋಸ್ಕರ ನಾನು ವಿಡಿಯೋ ಮಾಡಿದ್ದೇನೆ, ನಂದು ಮುಖ ಕಾಣಿಸಿಲ್ಲ ಅಂತ ಹೇಳ್ಕೊಂಡು ಆದರೂ ಕೂಡ ಅದಕ್ಕೋಸ್ಕರ ಅದು ನೀವು ಒಂದು ಲೈಕ್ ಮಾಡಿ ಅಂತ. ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬಿಟ್ಕೊತಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ.